ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಫಾರ್ 21st ಸೆಂಚುರಿ ಯೂಟ್ಯೂಬ್ ಚಾನಲ್ ಮತ್ತು ನಾನು ಪಿ ಚೈತ್ರ. ಇವತ್ತಿನ ತರಗತಿನಲ್ಲಿ ನೋಡ್ತಾ ಇರೋ ಥಾಟ್ ಯಾವುದು ಅಂದರೆ, ಸಕ್ಸಸ್ ಈಸ್ ವೆಹಿಕಲ್ ವಿಚ್ ಮೂವ್ಸ್ ಆನ್ ವೀಲ್ ಕಾಲ್ಡ್ ಹಾರ್ಡ್ ವರ್ಕ್, ಬಟ್ ದ ಜರ್ನಿ ಈಸ್ ಇಂಪಾಸಿಬಲ್ ವಿತೌಟ್ ಫ್ಯೂಯಲ್ ಕಾಲ್ಡ್ ಸೆಲ್ಫ್ ಕಾನ್ಫಿಡೆನ್ಸ್. ಸಕ್ಸಸ್ ಅನ್ನೋ ಒಂದು ವಾಹನ, ಅದು ಮೂವ್ ಆಗಬೇಕು ಅಂದರೆ ನಮಗೆ ಹಾರ್ಡ್ ವರ್ಕ್ ಅನ್ನೋ ವೀಲ್ಸ್ನ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋ ಒಂದು ಫ್ಯೂಯಲ್ ಬೇಕಾಗುತ್ತೆ, ಹೌದಲ್ವಾ? ಸೊ ಫ್ಯೂಯಲ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ನ ಹಾಕೋಣ, ವೀಲ್ಸ್ ಆಗಿ ನಮ್ಮ ಹಾರ್ಡ್ ವರ್ಕ್ನ ನಮ್ಮ ಸಕ್ಸಸ್ ಅನ್ನೋ ಒಂದು ವೆಹಿಕಲ್ಗೆ ಹಾಕಿ ಆ ಒಂದು ಜರ್ನಿನಲ್ಲಿ ನಾವು ಮೂವ್ ಆಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಎಂದಿನಂತೆ 10 MCQsನ ನೋಡ್ತೀವಿ. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ನೋಡಿ, ದ ಫಸ್ಟ್ ಕ್ವೆಶನ್, ಇಟ್ ಈಸ್ ಅಬೌಟ್ ಎಕಾನಮಿ. Which of the following was considered as the temples of modern India by the Government of India in first phase investment models? Option A, public sector undertakings. Option B, private sector undertakings. Option C, both A and B. Option D, none of the above. The right answer is option A, public sector undertakings. Okay, ನೋಡಿ ಇಲ್ಲಿ ಏನು ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೆದಿದ್ಯಾರು? ಗವರ್ನಮೆಂಟ್ ಆಫ್ ಇಂಡಿಯಾ. ಫಸ್ಟ್ ಫೇಸ್ ಇನ್ವೆಸ್ಟ್ಮೆಂಟ್ ಮಾಡೆಲಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಈ ಫಾಲೋಯಿಂಗ್ಸಲ್ಲಿ ಇರುವಂಥ ಆಪ್ಷನ್ಸಲ್ಲಿ ಯಾವುದನ್ನು ಹೇಳ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ಅದಕ್ಕೆ ಉತ್ತರ ನೀವೇನು ನೋಡ್ತಾ ಇದ್ದೀರಾ? ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್. ಓಕೆ, ಸಾರ್ವಜನಿಕ ವಲಯನ ಗವರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ಅಂದರೆ ಮೊದಲನೇ ಫೇಸಲ್ಲಿ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಸಾರ್ವಜನಿಕ ವಲಯನ ಹೇಳ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ಈಸ್ ಅ ಪ್ರೋಸೆಸ್ ಆಫ್ ಪುಟ್ಟಿಂಗ್ ಮನಿ ಇನ್ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ ಟು ಅರ್ನ್ ಮನಿ. ಓಕೆನಾ? ಇನ್ವೆಸ್ಟ್ಮೆಂಟ್ ಅನ್ನೋದರ ಒಂದು ಅರ್ಥನ ಇಲ್ಲಿ ಹೇಳ್ತಾ ಇದ್ದೀವಿ. ಏನಂದರೆ, ಇಟ್ಸ್ ಅ ಪ್ರೋಸೆಸ್ ಆಫ್ ಪುಟ್ಟಿಂಗ್ ಮನಿ ಇನ್ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ ಟು ಅರ್ನ್ ಮನಿ. ನಾವು ಹಣನ ಇಲ್ಲಿ ಇನ್ವೆಸ್ಟ್ಮೆಂಟ್ ಬಂಡವಾಳ ಆಗಿ ಬಳಸ್ತಾ ಇದ್ದೀವಿ. ಏನಕ್ಕೆ? ಯಾವ ಒಂದು ಪ್ರಕ್ರಿಯೆಗೆ ಅಂದರೆ ಹಣವನ್ನು ಗಳಿಸುವಂತಹ ಪ್ರಕ್ರಿಯೆಗೆ, ಚಟುವಟಿಕೆಗಳಿಗೆ ನಾವಿಲ್ಲಿ ಹಣನ ಬಂಡವಾಳವಾಗಿ ಬಳಸೋದನ್ನು ಇಲ್ಲಿ ನಾವು ನೋಡ್ತೀವಿ. ಇನ್ವೆಸ್ಟ್ಮೆಂಟ್ ಅಂದರೆ ಹಣನ ಬಳಸೋದು. ಏನಕ್ಕೋಸ್ಕರ? ಹಣನ ಗಳಿಸೋದಕ್ಕೋಸ್ಕರ. ಓಕೆನಾ? ಇನ್ನು ಇನ್ವೆಸ್ಟ್ಮೆಂಟ್ ಮಾಡೆಲ್ಸಲ್ಲಿ ನಾವು 4 ಫೇಸಸ್ನ ನೋಡ್ತೀವಿ. 4 ಲೆವೆಲಲ್ಲಿ, ಅಂದರೆ ಒಂದು ಹಂತದ ಆದಮೇಲೆ ಮತ್ತೊಂದು ಹಂತ ಅನ್ನೋ ರೀತಿಯಲ್ಲಿ 4 ಹಂತದಲ್ಲಿ ನಾವಿಲ್ಲಿ ಬಂಡವಾಳನ ಹೂಡಿಕೆ ಮಾಡುವಂಥ ಮಾದರಿಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ನೋಡಿ, ಫಸ್ಟ್ ಫೇಸ್ ಏನು ನೋಡ್ತಾ ಇದ್ದೀರಾ? 1951 to 69. 1951 to 69 ಫಸ್ಟ್ ಫೇಸು. 1972 73 ಸೆಕೆಂಡ್ ಫೇಸು. 1974 to 19 ಥರ್ಡ್ ಫೇಸು. 1991ನ ಆನ್ವರ್ಡ್ಸ್ ಇಲ್ಲಿ ನಮಗೆ 4th ಫೇಸ್ನ ನಾವು ನೋಡ್ತಾ ಇದ್ದೀವಿ. ಇದು ಇನ್ವೆಸ್ಟ್ಮೆಂಟ್ ಮಾಡೆಲ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಇಯರ್ ದ ಗವರ್ನಮೆಂಟ್ ಆಫ್ ಇಂಡಿಯಾ enacted the industrial policy? Option A 1970, option B 1971, option C 1973, option D 1974. The right answer is option A 1970. ನೋಡಿ ಇಲ್ಲಿ ಏನು ಗವರ್ನಮೆಂಟ್ ಆಫ್ ಇಂಡಿಯಾ ಇಂಡಸ್ಟ್ರಿಯಲ್ ಪಾಲಿಸಿ, ಓಕೆ, ಇಂಡಸ್ಟ್ರಿಯಲ್ ಪಾಲಿಸಿನ ಎಷ್ಟರಲ್ಲಿ ಎನ್ಯಾಕ್ಟ್ ಮಾಡುತ್ತೆ, ಓಕೆನಾ, ಜಾರಿಗೆ ತರುತ್ತೆ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಏನಾಗಿತ್ತು? ಆಪ್ಷನ್ ಎ 1970 ಇಸ್ ದ ರೈಟ್ ಆನ್ಸರ್. ನೋಡಿ, ದ ಐಡಿಯಾ ಆಫ್ ಜಾಯಿಂಟ್ ಸೆಕ್ಟರ್. ಓಕೆ, ಇಲ್ಲಿ ಜಾಯಿಂಟ್ ಸೆಕ್ಟರ್ ಕಮ್ಸ್ ಅಂಡರ್ ವಿಚ್ ಅ ಕಾಂಬಿನೇಷನ್ ಆಫ್ ಪಾರ್ಟ್ನರ್ಸ್. ಓಕೆ, ದ ಐಡಿಯಾ ಆಫ್ ಜಾಯಿಂಟ್ ಸೆಕ್ಟರ್ ವಿಚ್ ಕಮ್ಸ್ ಅಂಡರ್ ದ ಕಾಂಬಿನೇಷನ್ ಆಫ್ ಪಾರ್ಟ್ನರ್ಸ್, ಅದು ಯಾರ್ಯಾರು? ಸೆಂಟರ್, ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಕುಡ್ ಎಂಟರ್ ದ ಇಂಡಸ್ಟ್ರಿಯಲ್ ಸೆಕ್ಟರ್. ಇಲ್ಲಿ ನೋಡಿ, ಏನಕ್ಕೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂದರೆ ಏನಿಲ್ಲಿ ಕೈಗಾರಿಕಾ ವಲಯಕ್ಕೆ ಸೆಂಟರ್ ಅಂದರೆ ಕೇಂದ್ರ ಸರ್ಕಾರ, ಸ್ಟೇಟ್ ಅಂದರೆ ರಾಜ್ಯ ಸರ್ಕಾರ, ಜೊತೆಗೆ ಪ್ರೈವೇಟ್ ಅಂದರೆ ಖಾಸಗಿ ವಲಯ. ಈ ಮೂರೂ ಒಟ್ಟಾಗಿ ಇಲ್ಲಿ ಏನಕ್ಕೆ ಕೈಗಾರಿಕಾ ವಲಯದಲ್ಲಿ ಒಟ್ಟಾಗಿ ಅವರು
ಸೇರಿಬಿಟ್ಟು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಜಾಯಿಂಟ್ ಸೆಕ್ಟರ್ ಅಂತ ಇಲ್ಲಿ ಒಂದು ಐಡಿಯಾನ ತಿಳಿಸ್ತಾ ಇದ್ದಾರೆ. ಇವರೆಲ್ಲ ಒಟ್ಟಾಗಿ ಸೇರಿ ಕಾರ್ಯನ ನಿರ್ವಹಿಸೋದು ಜಾಯಿಂಟ್ ಸೆಕ್ಟರ್ ಅಂತ ಇಲ್ಲಿ ನಾವು ಕರಿತೀವಿ. ಇದು ಇವಾಗ ನೀವೇನು ನೋಡ್ತಾ ಇದ್ದೀರಾ, 1970 ಫಸ್ಟ್ ಟೈಮು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಇಂಡಸ್ಟ್ರಿಯಲ್ ಪಾಲಿಸಿನ ಜಾರಿಗೆ ತರೋದ್ರ ಮೂಲಕ ಈ ಒಂದು ಜಾಯಿಂಟ್ ಸೆಕ್ಟರ್ ಅನ್ನೋ ಒಂದು ಐಡಿಯಾನ ಇಲ್ಲಿ ಅವರಿಗೆ ನೀಡುತ್ತೆ. ಓಕೆ, ದ ಥರ್ಡ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಆರ್ ಕಂಟ್ರೀಸ್ ಎಕಾನಮೀಸ್ ಕೇಮ್ ಟು ಬಿ ನೌನ್ ಆಸ್ ದ ಏಷ್ಯನ್ ಟೈಗರ್ಸ್? ಆಪ್ಷನ್ ಎ ಮಲೇಷಿಯಾ ಆ್ಯಂಡ್ ಇಂಡೋನೇಷ್ಯಾ, ಆಪ್ಷನ್ ಬಿ ಥೈಲ್ಯಾಂಡ್, ಆಪ್ಷನ್ ಸಿ ಸೌತ್ ಕೊರಿಯಾ, ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ನೋಡಿ ಇಲ್ಲಿ ಏನು ಈ ಫಾಲೋಯಿಂಗ್ ಏನು ಆಪ್ಷನ್ಸ್ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಇವುಗಳಲ್ಲಿ ಏಷ್ಯನ್ ಟೈಗರ್ಸ್, ಏಷ್ಯಾದ ಹುಲಿಗಳು ಅಂತ ಕರೆಸ್ಕೊಂಡಿರುವಂತಹ ಎಕಾನಮಿ ಅಂದ್ರೇನು, ಆರ್ಥಿಕತೆಗಳು ಯಾವ್ಯಾವು ಅನ್ನೋದು ಪ್ರಶ್ನೆಯಾಗಿದೆ. ಅದಕ್ಕೆ ಆಲ್ ಆಫ್ ದ ಎಬೋ ಅಂತ ನೀವು ಆನ್ಸರ್ ನೋಡಿದ್ರಿ ಅಲ್ವಾ. ಸೊ ಹಾಗಿದ್ರೆ ಮಲೇಷಿಯಾ ಆ್ಯಂಡ್ ಇಂಡೋನೇಷ್ಯಾ, ಥೈಲ್ಯಾಂಡ್ ಹಾಗೂ ಸೌತ್ ಕೊರಿಯಾ ಈ ಎಲ್ಲ ದೇಶಗಳನ್ನು ಇಲ್ಲಿ ಈ ಎಲ್ಲ ದೇಶಗಳ ಆರ್ಥಿಕತೆಯನ್ನು ಏಷ್ಯನ್ ಟೈಗರ್ಸ್ ಅಂದರೆ ಏಷ್ಯಾದ ಹುಲಿಗಳು, ಹುಲಿ ರೀತಿಯಂತ ಇರೋ ರೀತಿಯಂಥ ಒಂದು ಬಲಿಷ್ಠ ಆರ್ಥಿಕ ವ್ಯವಸ್ಥೆಗಳು ಅಂತ ಇಲ್ಲಿ ನಾವು ನೋಡ್ಬೋದಾಗಿದೆ. ಓಕೆನಾ. These economies had opened up for direct as well as indirect forms of foreign investment. ಈ ಎಕಾನಮಿಗಳು ಏಷ್ಯನ್ ಟೈಗರ್ಸ್ ಅಂತ ನೀವೇನು ನೋಡಿದ್ರಿ, ಮಲೇಷಿಯಾ, ಥೈಲ್ಯಾಂಡ್ ಜೊತೆಗೆ ಸೌತ್ ಕೊರಿಯಾ, ಇಂಡೋನೇಷ್ಯಾ ಇವೆಲ್ಲವನ್ನು ಏನು ಮಾಡಿದ್ವು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಂದರೆ ನೇರ ಜೊತೆಗೆ ಏನು ಪ್ರತ್ಯಕ್ಷ ಮತ್ತು ಪರೋಕ್ಷ ರೀತಿಯಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ನ ಇಲ್ಲಿ ಅವರು ಓಪನ್ ಮಾಡಿದ್ರು. ಅಂದರೆ ವಿದೇಶದ ಬಂಡವಾಳ ನೇರವಾಗಿ ಅಥವಾ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಇಲ್ಲಿ ಓಕೆನಾ ಆ ಫಾರಿನ್ ಬಂಡವಾಳ ಏನು ತಮ್ಮ ಎಕಾನಮಿಗೆ ಎಂಟರ್ ಆಗೋದಕ್ಕೆ ಒಂದು ಓಪನ್ ವೇನ ಇಲ್ಲಿ ಅವರು ಮಾಡಿಕೊಟ್ರು. The fourth question, in the economic reform policy of 1991, the hitherto monopoly sectors of the industry opened up for private investment, barring option A nuclear research, option B nuclear power, option C railways, option D all of the above. The right answer is option D all of the above. ನೋಡಿ ಇಲ್ಲಿ ಏನು ಎಕಾನಮಿಕ್ ರಿಫಾರ್ಮ್ ಪಾಲಿಸಿ ಎಷ್ಟರಲ್ಲಿ 1991ನಲ್ಲಿ ಇದೇನು ಮಾಡುತ್ತೆ, ಇಂಡಸ್ಟ್ರಿ ಅನ್ನೋ ಸೆಕ್ಟರ್ಗಳಿಗೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ನು ಕೂಡ ಮಾಡಬಹುದು ಅನ್ನೋ ಒಂದು ಅವಕಾಶನ ನೀಡುತ್ತೆ. ಖಾಸಗಿ ವಲಯದವರು ಕೂಡ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಇಂಡಸ್ಟ್ರಿಗಳಲ್ಲಿ ಅಂತ ಒಂದು ಸುಧಾರಣೆಯನ್ನು ತೊಗೊಂಡು ಬರ್ತಾರೆ. ಕೈಗಾರಿಕಾ ಸುಧಾರಣೆ ಅದು ಆರ್ಥಿಕ ಸುಧಾರಣೆ 1991 ಆರ್ಥಿಕ ಸುಧಾರಣೆಯಲ್ಲಿ ಇದ್ದಂಥ ಒಂದು ಅಂಶ ಆಗಿರುತ್ತೆ. ಇಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳಿ ಯಾವ ಒಂದು ಅಂಶಗಳನ್ನ ಇಲ್ಲಿ ಬಾರ್ ಮಾಡ್ತಾರೆ ಅಂದರೆ ಇವುಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಆನ್ಸರ್ ಆಲ್ ಆಫ್ ದಿ ಎಬೋ ನೀವು ನೋಡಿದ್ರಿ. ಏನರಲ್ಲಿ ನ್ಯೂಕ್ಲಿಯರ್ ರಿಸರ್ಚಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ, ಆ್ಯಂಡ್ ನ್ಯೂಕ್ಲಿಯರ್ ಪವರಲ್ಲಿ ಮಾಡೋ ಹಾಗಿಲ್ಲ, ರೈಲ್ವೇಸಲ್ಲಿ ಮಾಡೋ ಹಾಗಿಲ್ಲ. ಇಷ್ಟನ್ನು ಬಿಟ್ಟು ಬೇರೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋದು ಅರ್ಥ ಆಗುತ್ತೆ. ಓಕೆ, ಲೇಟರ್ 2 ಏರಿಯಾಸ್ ಪಾರ್ಷಿಯಲಿ ಓಪನ್ಡ್. ಇಲ್ಲಿ ನೀವೇನು ನ್ಯೂಕ್ಲಿಯರ್ ಪವರ್ ಮತ್ತು ರೈಲ್ವೇಸ್ ನೋಡಿದ್ರಿ ಅಲ್ವಾ, ನ್ಯೂಕ್ಲಿಯರ್ ಪವರ್ ರೈಲ್ವೇಸು ಈ 2 ಏರಿಯಾಸ್ಗಳನ್ನು ನಂತರದ ದಿನಗಳಲ್ಲಿ ಏನಾಗುತ್ತೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೆ ಓಪನ್ ಅಪ್ ಆಗುತ್ತೆ. ದ ಫಿಫ್ತ್ ಕ್ವೆಶನ್, ವಿಚ್ ಸ್ಟೇಟ್ ಹ್ಯಾಡ್ ಶೋನ್ ಹೈಲಿ ಸಕ್ಸಸ್ಫುಲ್ PPP ಮಾಡೆಲ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಇಟ್ಸ್ ಪಾನಿ ಪಂಚಾಯತ್? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಉತ್ತರ ಪ್ರದೇಶ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗುಜರಾತ್. ನೋಡಿ ಇಲ್ಲಿ ಪಾನಿ ಪಂಚಾಯತ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಮಾಡೆಲ್. ಓಕೆನಾ. PPP ಅಂದ್ರೇನು? ಪಿ ಅಂದರೆ ಪಬ್ಲಿಕ್, ಓಕೆ ಪಬ್ಲಿಕ್, ಇನ್ನೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಓಕೆ, ಪಾರ್ಟ್ನರ್ಶಿಪ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP ಮಾಡೆಲ್. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡೆಲ್ನ ಸಕ್ಸಸ್ಫುಲ್ಲಾಗಿ ಪಾಣಿ ಪಂಚಾಯತ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಯಾವ ಒಂದು ರಾಜ್ಯ
ಜಾರಿಗೆ ತರೋದ್ರ ಮೂಲಕ ಅದನ್ನು ಸಕ್ಸಸ್ಫುಲ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ನೀವೇನು ನೋಡಿದ್ರಿ, ಗುಜರಾತ್ ಈಸ್ ದ ರೈಟ್ ಆನ್ಸರ್. ಪಾಣಿ ಪಂಚಾಯತ್ ಅನ್ನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಲ್ಲಿ ಅದು PPP ಇನ್ವೆಸ್ಟ್ಮೆಂಟ್ ಮಾಡೆಲ್, ಈ ಒಂದು ಮಾಡೆಲ್ನ ಸಕ್ಸಸ್ಫುಲ್ಲಾಗಿ ಇಲ್ಲಿ ಅವರು ಜಾರಿಗೆ ತಂದಿದ್ದನ್ನು ನಾವು ನೋಡ್ಬೋದಾಗುತ್ತೆ. The next question, which type of schemes are 100% funded by the union government with states functioning as implementing agencies? Option A, central sponsored schemes. Option B, central sector schemes. Option C, both A and B. Option D, none of the above. The right answer is option B, central sector schemes. ನೋಡಿ ಇಲ್ಲಿ ಪ್ರಶ್ನೆ ಏನಾಗಿದೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಏನು ಮಾಡೋಕ್ಕಾಗಲ್ಲ, ಕ್ಲಾಸ್ ಮಾಡೋವಂಥ ಟೈಮಲ್ಲಿ ಈ ರೀತಿಯ ಸುಮಾರು ಡಿಸ್ಟರ್ಬೆನ್ಸ್ ನಮಗೆ ಆಗ್ತಾನೆ ಇರುತ್ತೆ. ಸೊ ನಾವು ರೀಶೂಟ್ ಮಾಡ್ತಾ ಇರ್ತೀವಿ ಕೆಲವೊಮ್ಮೆ, ಏನೂ ಮಾಡೋಕ್ಕಾಗಲ್ಲ. ಲೆಟ್ಸ್ ಕಂಟಿನ್ಯೂ ದಿಸ್. ಈಗ ನೋಡಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವ ಒಂದು ಈ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರಲ್ವ, ಇಷ್ಟರಲ್ಲಿ ಯಾವ ಒಂದು ಸ್ಕೀಮ್ಸ್ಗಳಲ್ಲಿ 100% ಫಂಡು ಯೂನಿಯನ್ ಗೌರ್ಮೆಂಟಿಂದ ಬರುತ್ತೆ, ಆದರೆ ಆ ಫಂಡನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಆ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋ ಏಜೆನ್ಸಿಗಳಾಗಿ ಇಲ್ಲಿ ಸ್ಟೇಟ್ಸು ಕಾರ್ಯನ ನಿರ್ವಹಿಸುತ್ತೆ ಅನ್ನೋದು ಪ್ರಶ್ನೆ. ಅದಕ್ಕೆ ಏನು ಉತ್ತರ ಆಗಿತ್ತು, ಆಪ್ಷನ್ ಬಿ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್. ಓಕೆನಾ, ಆಪ್ಷನ್ ಬಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಏನಿದೆ ಇಲ್ಲಿ 100% ಫಂಡು ಯೂನಿಯನ್ ಗೌರ್ಮೆಂಟಿಂದ ಬರುತ್ತೆ. ಸೊ ಸ್ಟೇಟ್ ಗೌರ್ಮೆಂಟ್ಸು ಇಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳಾಗಿ ವರ್ಕ್ ಮಾಡುತ್ತೆ. ಇನ್ನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಒಂದು ರೇಷಿಯೋ ಇರುತ್ತೆ, ಪರ್ಟಿಕ್ಯುಲರ್ ರೇಷಿಯೋ. ಆ ಒಂದು ರೇಷಿಯೋಲಿ ಸೆಂಟರ್ ಮತ್ತು ಸ್ಟೇಟ್ ಎರಡೂ ಕೂಡ ಏನು ಮಾಡುತ್ತೆ, ಫಂಡನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕೆಲವು ಕಾರ್ಯಕ್ರಮಗಳನ್ನ ಇಲ್ಲಿ ಅವರು ಜಾರಿಗೆ ತರೋದನ್ನು ನಾವು ನೋಡಬಹುದಾಗುತ್ತೆ. ಓಕೆ, the names are derived from the pattern of funding and the modality for implement. ಈ ಹೆಸರುಗಳು ಸೆಂಟ್ರಲ್ ಸ್ಪಾನ್ಸರ್ಡ್, ಸೆಂಟ್ರಲ್ ಸೆಕ್ಟರ್ ಅನ್ನೋ ಹೆಸರುಗಳು ಹೇಗೆ ಬಂತು ಅಂದರೆ, ಇಲ್ಲಿ ನಾವು ಅದರ ಹೆಸರಲ್ಲೇ ಒಂದು ಪ್ಯಾಟ್ರನ್ ಹೇಳ್ತಾ ಇದ್ದಾರೆ. ಏನು ಫಂಡಿಂಗು ಅಥವಾ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಅವಕ್ಕೆ ಇಲ್ಲಿ ಸೆಂಟ್ರಲ್ ಸೆಕ್ಟರಾ, ಸೆಂಟ್ರಲ್ ಸ್ಪಾನ್ಸರ್ಡಾ ಅಂತ ಇಲ್ಲಿ ಹೆಸರನ್ನ ನೀಡಲಾಗುತ್ತೆ. The next one, financial assistance provided by the Government of India to support states' 5-year plans called option A, central sector scheme. Option B, centrally sponsored scheme. Option C, central plan assistance. Option D, none of the above. The right answer is option C, central plan assistance or central assistance. ಓಕೆನಾ, ಸೆಂಟ್ರಲ್ ಪ್ಲ್ಯಾನ್ ಅಸಿಸ್ಟೆನ್ಸ್ ಅಂತ, ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತ ನಾವು ಹೇಳ್ಬೋದು. ಪ್ರಶ್ನೆ ಏನಾಗಿದೆ ನೋಡ್ಕೊಳ್ಳಿ ಇಲ್ಲಿ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಓಕೆನಾ, ಅಂದ್ರೇನು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂದರೆ ಇಲ್ಲಿ ಹಣಕಾಸಿನ ಸಹಾಯ ಮಾಡ್ತಾ ಇರೋದು ಯಾರು, ಗವರ್ನಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ. ಟು ಸಪೋರ್ಟ್ ಸ್ಟೇಟ್ಸ್ 5-year ಪ್ಲ್ಯಾನ್ಸ್, ಸ್ಟೇಟ್ಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ಭಾರತ ಸರ್ಕಾರ ಹಣಕಾಸಿನ ಸಹಾಯನ ನೀಡುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸೆಂಟ್ರಲ್ ಪ್ಲ್ಯಾನ್ ಅಸಿಸ್ಟೆನ್ಸ್ ಅಥವಾ ಸೆಂಟ್ರಲ್ ಅಸಿಸ್ಟೆಂಟ್ ಅಂತ ನಾವು ಹೇಳ್ಬೋದು. ಓಕೆನಾ, ಸೆಂಟ್ರಲಲ್ಲಿ ಸ್ಟೇಟ್ನ 5-year ಪ್ಲ್ಯಾನಿಗೆ ಅಸಿಸ್ಟೆನ್ಸ್ನ ನೀಡುತ್ತೆ. ಇದನ್ನು ನಾವು ಸೆಂಟ್ರಲ್ ಪ್ಲ್ಯಾನ್ ಅಸಿಸ್ಟೆನ್ಸ್ ಅಂತ ನೀಡ್ಬೋದು. ಇನ್ನು ನೀವು ಸೆಂಟ್ರಲ್ ಸೆಕ್ಟರಲ್ಲಿ ಏನು ನೋಡಿದ್ರಿ, 100% ಫಂಡು ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡಲ್ಲಿ ಸೆಂಟರು ಮತ್ತು ಸ್ಟೇಟ್ ಎರಡೂ ಕೂಡ ಒಂದಷ್ಟು ಅನುಪಾತದಲ್ಲಿ ಅವು ಫಂಡಿಂಗ್ನ ಮಾಡೋದನ್ನ ನಾವು ನೋಡ್ಬೋದಾಗುತ್ತೆ. ಈಗ ನೋಡಿ ಇಲ್ಲಿ ಸೆಂಟ್ರಲ್ ಅಸಿಸ್ಟೆಂಟ್ ಕಂಪ್ರೈಸಸ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್ ನಾವೇ ನೋಡಿದ್ವಿ ಅಲ್ವಾ, ಸೆಂಟ್ರಲ್ ಪ್ಲ್ಯಾನ್ ಅಸಿಸ್ಟೆಂಟು. ಇದು ಏನನ್ನು ಒಳಗೊಂಡಿದೆ ಅಂದರೆ NCA. ಓಕೆನಾ, ನಾರ್ಮಲ್ ಸೆಂಟ್ರಲ್ ಅಸಿಸ್ಟೆನ್ಸ್, ACA ಅಡಿಷ್ನಲ್ ಸೆಂಟ್ರಲ್ ಅಸಿಸ್ಟೆಂಟ್. ಈ ಎರಡನ್ನೂ ಏನೊಂದಿದೆ, ಸೆಂಟ್ರಲ್ ಪ್ಲ್ಯಾನ್ ಅಸಿಸ್ಟೆನ್ಸ್ ಆರ್ ಸೆಂಟ್ರಲ್ ಅಸಿಸ್ಟೆನ್ಸ್, ಈ ಎರಡು ರೀತಿಯ ಅಸಿಸ್ಟೆನ್ಸ್ನ ಮಾಡುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದು. ದ ನೆಕ್ಸ್ಟ್ ಒನ್, ದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಹ್ಯಾವ್ ಬೀನ್ ಡಿವೈಡೆಡ್ ಇಂಟು ಹೌ ಮೆನಿ ಟೈಪ್ಸ್? ಆಪ್ಷನ್ A 5, ಆಪ್ಷನ್ B 4, ಆಪ್ಷನ್ C 3, ಆಪ್ಷನ್ D 2. ದ ರೈಟ್ ಆನ್ಸರ್ ಈಸ್ ಆಪ್ಷನ್ D 2. ಏನಾಗಿದೆ ಪ್ರಶ್ನೆಯಲ್ಲಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಹ್ಯಾವ್ ಬೀನ್ ಡಿವೈಡೆಡ್ ಇಂಟು ಹೌ ಮೆನಿ ಟೈಮ್ಸ್ ಅಂತ. ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದರೆ ಏನಿಲ್ಲಿ ನಾವು ಏನು ನೋಡ್ತೀವಿ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಒಂದು ಅನುಪಾತದಲ್ಲಿ ಇಲ್ಲಿ
ಫಂಡಿಂಗ್ನ ಮಾಡುತ್ತೆ. ಸೊ ಇದು ಎಷ್ಟು ಟೈಪಲ್ಲಿ ನಾವು ನೋಡ್ಬೋದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ನ ಅಂದರೆ ಆಪ್ಷನ್ ಡಿ 2 ಈಸ್ ದ ರೈಟ್ ಆನ್ಸರ್. ಅದರಲ್ಲಿ ನಾವು ಯಾವ ರೀತಿ ನೋಡ್ತೀವಿ, ಕೋರ್ ಸ್ಕೀಮ್ಸ್ ಅಂತ ಒಂದು ನೋಡ್ತೀವಿ, ಮತ್ತೊಂದು ಆಪ್ಷನಲ್ ಸ್ಕೀಮ್ಸ್. ಕೋರ್ ಸ್ಕೀಮು ಆಪ್ಷನಲ್ ಸ್ಕೀಮ್ ಎರಡೂ ಏನರಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸಲ್ಲಿ ನಾವು ನೋಡ್ತಾ ಇರೋದು. The next one, funds for the optional schemes would be allocated to the states by the option A, Ministry of Economic Affairs, Ministry of Finance, option C, Ministry of Home Affairs, option D, none of the above. The right answer is option B, Ministry of Finance. ನೋಡಿ ಇಲ್ಲಿ ಏನು ಫಂಡ್ಸ್ ಫಾರ್ ಆಪ್ಷನಲ್ ಸ್ಕೀಮ್ಸ್, ಕೋರ್ ಸ್ಕೀಮ್ಸ್ ಮತ್ತು ಆಪ್ಷನಲ್ ಸ್ಕೀಮ್ ಅಂತ ನಾವೆಲ್ಲಿ ನೋಡಿದ್ವಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸಲ್ಲಿ ನೋಡಿದ್ವಿ ಅಲ್ವಾ. ಸೊ ಅದರಲ್ಲಿ ಒಂದು ಟೈಪ್ ಆಗಿರುವಂತಹ ಆಪ್ಷನಲ್ ಸ್ಕೀಮ್ಸಲ್ಲಿ ಫಂಡ್ಸ್ನ ಅಲೋಕೇಟ್ ಮಾಡ್ತಾರಲ್ವ ಸ್ಟೇಟ್ಗಳಿಗೆ, ಅದು ಯಾರ ಮೂಲಕ ಅಲೋಕೇಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಅದಕ್ಕೆ ಆನ್ಸರು ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂದರೆ ಇಲ್ಲಿ ಹಣಕಾಸು ಸಚಿವಾಲಯ ಇಲ್ಲಿ ಫಂಡ್ನ ಸ್ಟೇಟ್ಗಳಿಗೆ ಆಪ್ಷನಲ್ ಸ್ಕೀಮ್ಸಲ್ಲಿ ಬಿಡುಗಡೆ ಮಾಡೋದನ್ನು ನಾವು ನೋಡಬಹುದು. ದ ಲಾಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಕೀಮ್ ಆರ್ ಸ್ಕೀಮ್ಸ್ ಕಮ್ಸ್ ಅಂಡರ್ ಕೋರ್ ಸ್ಕೀಮ್ಸ್? ಆಪ್ಷನ್ ಎ ಗ್ರೀನ್ ರೆವಲ್ಯೂಷನ್, ಆಪ್ಷನ್ ಬಿ ವೈಟ್ ರೆವಲ್ಯೂಷನ್, ಆಪ್ಷನ್ ಬಿ ಬ್ಲೂ ರೆವಲ್ಯೂಷನ್, ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ಈ ಪ್ರಶ್ನೆಯಲ್ಲಿ ಏನು ನೋಡಿದರೆ ನೀವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಆಪ್ಷನಲ್ ಒಂದು ಕೋರ್ ಸ್ಕೀಮ್ಸ್ ಅಂತ ಎರಡು ಟೈಪ್ ನೋಡಿದ್ರಿ ಅಲ್ವಾ. ಇದರಲ್ಲಿ ಕೋರ್ ಸ್ಕೀಮ್ಸ್ನ ಅಂಡರಲ್ಲಿ ಬರುವಂತಹ ಸ್ಕೀಮ್ಗಳು ಯಾವುದು ಅನ್ನೋದು ಪ್ರಶ್ನೆ. ಅದಕ್ಕೆ ಡಿ ಆಲ್ ಆಫ್ ದಿ ಎಬೋ ಆಗಿತ್ತು. ಅಂದರೆ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್ ಈ ಎಲ್ಲ ಕೂಡ ಕೋರ್ ಸ್ಕೀಮಲ್ಲಿ ಬರುತ್ತೆ. ಇದಕ್ಕೆ ಫಂಡಿಂಗು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸಿಂದ ಬರುತ್ತೆ. ಇವತ್ತಿನ ತರಗತಿ ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್. ಥ್ಯಾಂಕ್ ಯು ಎವ್ರಿವನ್.